ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ಲಾಗಿ ಪಾಯಸ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನನ್ನ ಚಾನಲ್ 1000 ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಾಗೂ ಧನ್ಯವಾದಗಳು. ಇನ್ನು ಮುಂದೆ ಕೂಡ ಹೀಗೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಇವಾಗ ಶಾವಿಗೆ ಪಾಯಸ ಮಾಡುವುದು ಏನೇನು ಬೇಕಂತ ನೋಡೋಣ ಬನ್ನಿ. ಹಾಗೆ 1/4 ಕಪ್ಪು ಸಾಬೂದಾನಿ ತೆಗೆದುಕೊಳ್ಳಿ. ಅರ್ಧ ಕಪ್ ತೆಗೆದುಕೊಂಡು ಒಂದ್ಸರಿ ಮಾತ್ರ ತೊಳೆದುಕೊಳ್ಳಿ. ಇದನ್ನು ಒಂದ್ಸರಿ ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇದು ಸ್ವಲ್ಪ 10 ನಿಮಿಷ ನೆನೆಯಲು ಬಿಡಿ ಚೆನ್ನಾಗಿ. 1 ಕಪ್ಪು ಶಾವಿಗೆಯನ್ನು ತೆಗೆದುಕೊಳ್ಳಬೇಕು. 1 ಕಪ್ಪು ಶಾವಿಗೆ, ಇದಕ್ಕೆ 2 ಕಪ್ಪು ನೀರನ್ನು ಬಿಸಿ ಆಗಲು ಬಿಡಿ, ಕುದಿಯಲು ಬಿಡಿ. ಹಾಗೆ ಒಂದು ಕಡಾಯಿ ಗ್ಯಾಸ್ ಮೇಲೆ ಇಟ್ಟುಕೊಂಡು 4 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಇದು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿಯನ್ನು ಹಾಕಿ ಇದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಗೋಲ್ಡನ್ ಬ್ರೌನ್ ಬಂದ ಮೇಲೆ ದ್ರಾಕ್ಷಿಯನ್ನು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿಯನ್ನು ಹಾಕಿ. ಆದರೆ ದ್ರಾಕ್ಷಿಯನ್ನು ಹಾಕಿ ಭಾಳ ಹೊತ್ತಿನವರೆಗೆ ಬಿಡಕ್ಕೆ ಹೋಗಬೇಡಿ. ಹಾಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಳಿ ಫ್ರೆಂಡ್ಸ್. ಇದೇ ತುಪ್ಪದಲ್ಲಿ ಇವಾಗ 1 ಕಪ್ಪು ಶಾವಿಗೆಯನ್ನು ಹಾಕಿ ಸೇಮೆಯನ್ನು ಹಾಕಿ ಇದು ಸಣ್ಣ ಉರಿಯಲ್ಲೇ ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಸೇಮೆ ಪಾಯಸವನ್ನು ಹಾಲಿನಲ್ಲೇ ಮಾಡಕ್ಕೆ ಹೋಗಬೇಡಿ. ಅರ್ಧ ಹಾಲು ಅರ್ಧ ನೀರನ್ನು ಹಾಕಿ ಮಾಡಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಈ ಥರದಲ್ಲಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಆ ಥರದಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಕುದಿಯಲು ಇಟ್ಟ ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದೀತಿರ್ಬೇಕು ನೀರು. ಆ ನೀರನ್ನು ಇದಕ್ಕೆ ಹಾಕಿ ಶಾವಿಗೆಗೆ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನೀವು ಸಾಬೂದಾನೆ ನೆನೆ ಇಟ್ಟ ಸಾಬೂದಾನೆ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ. ಇದನ್ನು ಹಾಕಿ ಹಾಗೆ ಡ್ರೈ ಫ್ರೂಟ್ಸ್ ನಿಮಗೇನೇನು ಬೇಕೋ ಆ ಡ್ರೈ ಫ್ರೂಟ್ಸನ್ನು ಹಾಕಿ 3 ಕಪ್ಪು ಹಾಲನ್ನು ಹಾಕಿ. 3 ಕಪ್ ಹಾಲು ಹಾಕಿದರೆ ಚೆನ್ನಾಗಿರುತ್ತೆ, ಅಂದರೆ ಗಟ್ಟಿ ಹಾಗೂ ತಿಕ್ ಸರಿಯಾಗಿರುತ್ತೆ. ನೀವು 1.5 ಕಪ್ ಅಂದರೆ 1 ಕಪ್ಪು ಶಾವಿಗೆ, ಅರ್ಧ ಕಪ್ಪು ಸಾಬೂದಾನೆ ಅಂದರೆ 5 ಕಪ್ ಅಂದರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. 2 ಕಪ್ ನೀರು 3 ಕಪ್ ಹಾಲಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ನೀರಿನ ಅಂಶ ಸ್ವಲ್ಪ ಲಿಕ್ವಿಡ್ ಥರ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಲು ಅಥವಾ ನೀರು ಹಾಕಿಕೊಳ್ಳಿ. ಸಣ್ಣ ಉರಿಯಲ್ಲಿ ಫಸ್ಟಿಗೆ ಇದು 2 ನಿಮಿಷ ಬೇಯಿಸಿಕೊಳ್ಳಿ. ಸಕ್ಕರೆ ಹಾಕುವುದಕ್ಕೂ ಮುನ್ನ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕಿ. ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಕಮ್ಮಿ ಬೇಕಂದರೆ 3/4 ಕಪ್ ಹಾಕಿಕೊಳ್ಳಿ. ಇದನ್ನು ಹಾಕಿದ ಮೇಲೆ 1 ನಿಮಿಷ ಬೇಯಿಸಿ ಸಾಕು. ಮೊದಲಿಗೆ 1-2 ನಿಮಿಷ ಬೇಯಿಸಿರ್ತೀವಿ. ರವೆ ಹಾಗೂ ಡ್ರೈ ಫ್ರೂಟ್ಸ್ ಫ್ರೈ ಮಾಡುವುದಕ್ಕೆ 2 ಮಿನಿಟ್ಸ್ ಹಾಗೂ ಪಾಯಸ ಎಲ್ಲ ರೆಡಿ ಮಾಡುವುದಕ್ಕೆ 3 ನಿಮಿಷ, ಎಲ್ಲ ಸೇರಿ 5 ನಿಮಿಷದಲ್ಲೇ ಪಾಯಸ ತುಂಬ ಟೇಸ್ಟಿಯಾಗಿ ರುಚಿಕರವಾದ ಪಾಯಸ ರೆಡಿಯಾಗುತ್ತೆ ಫ್ರೆಂಡ್ಸ್. ಇವಾಗ ಶಾವಿಗೆ ಪಾಯಸ ರೆಡಿ, ಸೇಮಿಯಾ ಪಾಯಸ ರೆಡಿ ಫ್ರೆಂಡ್ಸ್. ಇನ್ನು ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಜಾಸ್ತಿ ಲೈಕ್ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೂ ವಿಡಿಯೋ ಹಾಗೂ ಶಾರ್ಟ್ಸ್ ಕೂಡ ಹಾಕಿರುತ್ತೇನೆ, ಇದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್. ಧನ್ಯವಾದಗಳು.